ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ 2025-26 ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ 6 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ಸ್ಗಳು ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇದ್ದೆ. ಈಗ ಆಲ್ರೆಡಿ 3 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಟಾಪಿಕ್ ನಿಮಗೆ ಗೊತ್ತಿರಬೇಕು ಏನು ಅಂತ ಹೇಳಿದ್ರೆ, ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಈ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಿನ ಪ್ರಾಬ್ಲಮ್ಮು ಯಾವ ರೀತಿಯಾಗಿ ಕೇಳ್ತಾರೆ, ಯಾವುದು ಇಂಪಾರ್ಟೆಂಟು, ಯಾವ ರೀತಿಯಾಗಿ ಕಲ್ತ್ಕೊಳ್ಬೇಕು, ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ, ಇದೆಲ್ಲವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಒಂದು ಹಂತಕ್ಕೆ ಬರುತ್ತೆ. ಪ್ರಾಡಕ್ಟ್ ಮೆಥಡು ಕೂಡ ಹೇಗಾದರೂ ಮಾಡಿ ನೀವು ಆನ್ಸರ್ನ ಮಾಡೇ ಮಾಡ್ತೀರಿ. ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಜಾಗದಲ್ಲಿ ಗ್ಯಾರಂಟಿ ಪ್ರಾಬ್ಲಮ್ ಕೂಡ ಕೇಳಬಹುದು. ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಸ್ಯಾಲ್ರಿ ಕೊಡಿ, ಕಮಿಷನ್ ಕೊಡಿ ಅಂತ ಇರಲ್ಲ ಮಕ್ಕಳೇ. ಜಸ್ಟ್ ಗ್ಯಾರಂಟಿ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಇರುತ್ತೆ. ಆಲ್ರೆಡಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಒಬ್ಬ ಹೊಸ ಪಾರ್ಟ್ನರ್ ಜಾಯ್ನ್ ಆಗ್ತಾನೆ, ಅವನಿಗೆಷ್ಟು ಗ್ಯಾರಂಟಿ ಕೊಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಅದು ಕೂಡ ಒಂದು ಮಾಡೆಲ್ ಪೇಪರಲ್ಲಿ ಇರೋದ್ರಿಂದ ಆ ಪ್ರಾಬ್ಲಮ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಅದಾದ ನಂತರ ನಿಮಗೆ ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನು, ಪ್ರಾಡಕ್ಟ್ ಮೆಥಡು, ರೇಷಿಯೋ ಹೇಗೋ ಮಾಡಿಬಿಡ್ತೀರಿ. ಆದರೆ ಈ ಸ್ಟೇಟ್ಮೆಂಟ್ ಲೆಕ್ಕಗಳನ್ನ ನೀವು ಬಿಟ್ಬಿಡ್ತೀರಿ ಅಂತ ಹೇಳಿದ್ದೆ ಅಲ್ವಾ? 2 ಲೆಕ್ಕ ಕೂಡ ಹೇಳ್ಕೊಟ್ಟಿದ್ದೀನಿ. ಇದೇ ವಿಡಿಯೋನ ನೋಡ್ತಾ ಇರೋರಿಗೆ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿರಲ್ಲ, ಹಾಗಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಪ್ರತಿ ಪೇಪರಲ್ಲೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನ 25th ಕ್ವಶನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾವ ಸ್ಟೇಟ್ಮೆಂಟು? ಒಂದು ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟನ್ನು ಕೇಳಬಹುದು, ಇಲ್ಲ ಬ್ಯಾಲೆನ್ಸ್ ಶೀಟ್ನ ಕೇಳಬಹುದು ಅಂತ ಹೇಳಿದ್ದೆ ನಾನು ಅಲ್ವಾ? ಇವಾಗ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಶೆಡ್ಯೂಲ್ 3 ಅಂಡರಲ್ಲಿ ಯಾವ ರೀತಿಯಾಗಿ ನೀವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ವೆರಿ 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 ಈಸಿ. 6 ಮಾರ್ಕ್ಸ್ನ ಈ ಕ್ವಶನ್ ತುಂಬ ಜನ ಬಿಡ್ತಾ ಇದ್ದೀರಿ, ಬಿಡಬೇಡಿ, ಆರಾಮಾಗಿ ಬರೀಬಹುದು. ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ. ತುಂಬ ಅಂದರೆ ತುಂಬ ಈಸಿ. ಆ ಲೆಕ್ಕನ ಕಲ್ತ್ಕೊಳ್ಳಿ. ಅದಾದಮೇಲೆ ಒಟ್ಟು 3 ಮಾಡೆಲ್ ಪೇಪರ್ ಅಲ್ವಾ? ಅದಾದಮೇಲೆ ಇನ್ನೊಂದು ಪೇಪರಲ್ಲಿ ಅದೇ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಅಂಡರಲ್ಲಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬದಲಿಗೆ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಪ್ರಾಫಿಟ್ ಆರ್ ಲಾಸ್ ಕೂಡ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಕೂಡ ತುಂಬಾ ಈಸಿ ಇದೆ. ಬಟ್ 3 ಮಾಡೆಲ್ ಪೇಪರಲ್ಲಿ 2 ಕಡೆ ಇದೆ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟೇ ಇದೆ. ಹಾಗಾಗಿ ಇಲ್ಲಿ ಆಲ್ರೆಡಿ ಒಂದು ಲೆಕ್ಕನ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಅದರಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಕೆಲವರಿಗೆ ಅರ್ಥ ಆಗದೇ ಇರಬಹುದು. ಹಾಗಾಗಿ ನಾನೀಗ ಆಲ್ರೆಡಿ ಲಾಂಗ್ ವಿಡಿಯೋ ಮಾಡಿರೋದ್ರಿಂದ, ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಆಲ್ರೆಡಿ ಮಾಡೆಲ್ ಪೇಪರ್ 1ನಲ್ಲಿ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟ್ ಕೇಳಿದರು. ಇವಾಗ ಎಗೈನ್ ಮಾಡೆಲ್ ಪೇಪರ್ 2 ಏನಿದೆ ಅದರಲ್ಲಿ 25th ಕ್ವಶನ್ನು ಸೇಮ್ ಪ್ರಾಫಿಟ್ ಆರ್ ಲಾಸ್ ಸ್ಟೇಟ್ಮೆಂಟೇ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ನ ಇವಾಗ ಹೇಳ್ತಾ ಇದ್ದೀನಿ. ಸೊ ಹಿಂದಿನ ಪ್ರಾಬ್ಲಮ್ನ ಕರೆಕ್ಟಾಗಿ ಕಲ್ತ್ಕೊಂಡಿರುವಂತಹ ಮಕ್ಕಳಿಗೆ ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ? ಇದಿಷ್ಟೇ ಇರೋದು ಆನ್ಸರು, ಇಷ್ಟು ಮಾಡ್ಕೊಂಡು ಹೋದ್ರಾಯಿತು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಸಿಂಪಲ್ಲಾಗಿ ಹೇಳೋದಾದರೆ ಫಸ್ಟು ಹೆಡ್ಡಿಂಗ್ನ ಬರಿಬೇಕು. ಹೆಡ್ಡಿಂಗ್ ಇಲ್ಲೇನು ಕೊಟ್ಟಿದ್ದಾರೆ ಇದೇ ಹೆಡ್ಡಿಂಗ್ನ ಬರೆಯೋದು. ನಾನಿಲ್ಲಿ ಹೆಡ್ಡಿಂಗ್ನ ಬರ್ಕೊಂಡಿದ್ದೀನಿ, ಸರಿ ಅಲ್ವಾ? ಹೆಡ್ಡಿಂಗ್ ಬರೆದಾದ್ರ ಮೇಲೆ ಪರ್ಟಿಕ್ಯುಲರ್ಸು, ನೋಟ್ ನಂಬರ್, ಅಮೌಂಟ್ ಅಂತ 3 ಕಾಲಮ್ಸ್ ಬೇಕು. ಪರ್ಟಿಕ್ಯುಲರ್ಸ್ನ ಬರೀರಿ, ನೋಟ್ ನಂಬರ್ ಅಂತ ಬರೀರಿ, ಅಮೌಂಟ್ ಏನೇನು ಇರುತ್ತೆ ಅದನ್ನು ಬರ್ಕೊಂಡು ಹೋಗೋದು. ಫಸ್ಟು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ ರೆವಿನ್ಯೂ ಫ್ರಮ್ ಆಪರೇಷನ್ನು. ಇದನ್ನು ಫಸ್ಟ್ ಮೇಯ್ನ್ ಅಂತ ತೊಗೊಳ್ತೀವಿ. ಇದನ್ನು ಫಸ್ಟ್ ಮೇಯ್ನ್ ಅಂತ ಅಂದ್ಕೊಂಡ್ರೆ ನಾವೇನು ಲೆಕ್ಕವನ್ನು ಯಾವ ರೀತಿ ಮಾಡ್ತೀವಿ? ಫಸ್ಟು ಇನ್ಕಮ್ ಏನೇನಿದೆ ಅದನ್ನೆಲ್ಲ ಬರ್ಕೊಳ್ತೀವಿ, ಟೋಟಲ್ ಮಾಡ್ತೀವಿ. ಕರೆಕ್ಟಾ? ಸಿಂಪಲ್ಲಾಗಿ ಹೇಳೋದಾದರೆ ನೆಕ್ಸ್ಟು ಎಕ್ಸ್ಪೆನ್ಸಸ್ನೆಲ್ಲ ಬರ್ಕೊಳ್ತೀವಿ, ಟೋಟಲ್ ಮಾಡ್ತೀವಿ. ಸರಿನಾ? ಇನ್ಕಮ್ ಟೋಟಲ್ನ 1 ಅಂದ್ಕೊಳ್ಳೋಣ, ಎಕ್ಸ್ಪೆನ್ಸಸ್ ಟೋಟಲ್ನ 2 ಅಂದ್ಕೊಂಡ್ರೆ PBT ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಕಂಡುಹಿಡಿತೀವಿ. ಹೇಗೆ? ಟೋಟಲ್ 1ನಲ್ಲಿ ಅಂದರೆ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ನ ಕಳೆಯೋದು. ಟೋಟಲ್ 1ನಲ್ಲಿ ಟೋಟಲ್ 2ನ ಕಳೆದುಬಿಟ್ರೆ ನಿಮಗೊಂದು ಅಮೌಂಟ್ ಬರುತ್ತೆ, ಆ ಅಮೌಂಟನ್ನು ಬರಿಬೇಕು. ಅದಾದಮೇಲೆ ಕೊನೆಯಲ್ಲಿ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ, ಈ ಟ್ಯಾಕ್ಸ್ ಅಮೌಂಟನ್ನು ಲೆಸ್ ಮಾಡಿದ್ರಾಯಿತು, ನಿಮಗೆ ಆನ್ಸರು PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಕ್ಬಿಡುತ್ತೆ. ಇಷ್ಟೇ ಲೆಕ್ಕ.
ಅದ್ರ ಜೊತೆಗೆ ನೀವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಕೊಟ್ಟಿರೋದ್ರಲ್ಲಿ ಇನ್ಕಮ್ ಯಾವುದು, ಎಕ್ಸ್ಪೆನ್ಸಸ್ ಯಾವುದು ಅಂತ ತಿಳ್ಕೊಳ್ಬೇಕು. ಬಿಸ್ನೆಸ್ಸಿಗೆ ಇನ್ಕಮ್ ಬರ್ತಾ ಇದೆ, ಬಿಸ್ನೆಸ್ಸಿಗೆ ರೆವಿನ್ಯೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ಕಮ್ಮು. ಬಿಸ್ನೆಸ್ಸಿಂದ ಖರ್ಚು ಆಗ್ತಾ ಇದೆ, ಬಿಸ್ನೆಸ್ಸಿಗೆ ಖರ್ಚು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಸ್ಸು. ಇಲ್ಲಿ ನೋಡಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆ, ಇದು ರೆವಿನ್ಯೂ, ಇದು ಇನ್ಕಮ್ ಅಂತ ತಗೊಳ್ಬಹುದು. ಇನ್ಕಮ್. ಕಾಸ್ಟ್ ಆಫ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್, ಮಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಎಕ್ಸ್ಪೆನ್ಸಸ್. ಸ್ಯಾಲರಿ ವೇಜಸ್ ಕೊಟ್ಟಿದ್ದೀವಿ, ಎಕ್ಸ್ಪೆನ್ಸಸ್. ಡಿಪ್ರಿಸಿಯೇಷನ್ ಆಗಿದೆ, ಪ್ಲ್ಯಾಂಟು ಮತ್ತು ಮಷಿನರಿ ಡಿಪ್ರಿಸಿಯೇಟ್ ಕಡಿಮೆ ಆಗಿದೆ, ರೇಟ್ ಕಡಿಮೆ ಆಗಿದೆ, ಡಿಪ್ರಿಸಿಯೇಷನ್ ಆಗಿದೆ, ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಆನ್ ಬಾರೋಯಿಂಗು, ಹಿಂದಿನ ಲೆಕ್ಕ ನೋಡಿದವ್ರಿಗೆ ಗೊತ್ತಿರುತ್ತೆ, ಇದೆರಡೂ ಕೂಡ ಎಕ್ಸ್ಪೆನ್ಸಸ್ಸೇ. ಇಂಟ್ರೆಸ್ಟ್ ಕೊಡೋ ಅಂಥದ್ದು, ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಕೊಟ್ಟರೆ, ಬಾರೋಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಕೊಟ್ಟರೆ ಏನಾಯಿತು, ಎಕ್ಸ್ಪೆನ್ಸಸ್ ಆಯಿತು. ಆದರೆ ಹಿಂದಿನ ಲೆಕ್ಕ ಕಲ್ತ್ಕೊಂಡವ್ರಿಗೆ ಗೊತ್ತಿರುತ್ತೆ, ಇದು ಎರಡನ್ನ ನಾವು ಸಪ್ರೇಟಾಗಿ ಬರೆಯಲ್ಲ, ಸೇರಿಸಿನೇ ಬರಿತೀವಿ. ಅದಕ್ಕೆ ಏನಂತ ಹೆಡ್ಡಿಂಗ್ ಕೊಡ್ತೀವಿ, ಫೈನಾನ್ಸ್ ಕಾಸ್ಟ್ ಅಂತ ಹೆಡ್ಡಿಂಗ್ ಕೊಡ್ತೀವಿ, ಅಷ್ಟೇ, ಸಿಂಪಲ್. ಕೊನೆಗೆ ಇನ್ಕಮ್ ಅಮೌಂಟ್ 8 ಲಕ್ಷ ಇದೆ, ಅದರಲ್ಲಿ ಉಳಿದಿರೋ ಎಕ್ಸ್ಪೆನ್ಸಸ್ನೆಲ್ಲ ಟೋಟಲ್ ಮಾಡಿಕೊಂಡು ಲೆಸ್ ಮಾಡಿ ಟ್ಯಾಕ್ಸ್ 30% ತೆಗೆದ್ರೆ ಈ ಲೆಕ್ಕ ಮುಗೀತು. ಹಾಗಾದರೆ ಸಿಂಪಲ್ಲಾಗಿ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಲ್ಲ, ಈ ಲೆಕ್ಕದಲ್ಲಿ ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ ಕೊಡ್ತಿದ್ದೀನಿ ಅಂತ ನಿಮಗೆ ಅನಿಸ್ಬಹುದು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಶಾರ್ಟಾಗಿ ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ನಂಬರ್ 1 ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆ. ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ, 8 ಲಕ್ಷ. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ, ಅವ್ರು ಕೊಟ್ಟಿರೋ ಅಮೌಂಟನ್ನ ಹಾಗೇ ಬರ್ಕೊಳ್ಳಿ, ಆಯಿತಾ. ಇದಾದ್ರ ಮೇಲೆ ಸೆಕೆಂಡ್ ಮೇನ್ ಇನ್ನೊಂದಿತ್ತು, ಇನ್ಕಮ್ ಇತ್ತು, ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅದರ್ ಇನ್ಕಮ್. ಇದನ್ನು ಬರಿಬೇಕು ಅಂತಿಲ್ಲ, ಲೆಕ್ಕದಲ್ಲಿ ಕೊಟ್ಟಿದ್ರೆ ಮಾತ್ರ ಬರೀರಿ. ಆದರೆ ನಮಗೆ ಈ ಲೆಕ್ಕನ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿರೋದ್ರಿಂದ ಸೆಕೆಂಡ್ ಮೇನ್ ಅದರ್ ಇನ್ಕಮ್ ಅಂತ ಬಂದೇ ಬಿಡುತ್ತೆ ಅಲ್ವಾ. ಹಾಗಾಗಿ ಲೆಕ್ಕದಲ್ಲಿ ಅದರ್ ಇನ್ಕಮ್ ಅಂತ ಕೊಟ್ಟಿಲ್ಲ, ಇರೋದೇ ಒಂದು ರೆವಿನ್ಯೂ. ಹಾಗಾಗಿ ಅದರ್ ಇನ್ಕಮ್ ಇಲ್ವಲ್ಲ, ನಾನಿಲ್ಲಿ ಡ್ಯಾಶ್ ಹಾಕಿದೆ, ಕರೆಕ್ಟಾ. ಇದಾದ್ರ ಮೇಲೆ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಪೆನ್ಸಿಲ್ನ ಯೂಸ್ ಮಾಡಿ ಲೈನ್ಸ್ ಹಾಕೋಕ್ಕೆ, ಓಕೆ. ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಟೋಟಲ್ ಮಾಡಬೇಕಾದ್ರೆ ಏನು ಮಾಡಬೇಕು, ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆಯೋ ಅಷ್ಟು ತೊಗೊಳ್ಬೇಕು. ಅದರ್ ಇನ್ಕಮ್ ಕೊಟ್ಟಿದ್ರೆ ಅದನ್ನು ತೊಗೋಬೇಕು. ಸಮ್ ಟೈಮ್ ರೆವಿನ್ಯೂ ಫ್ರಮ್ ಆಪರೇಷನ್ ಕೊಟ್ಟಿಲ್ಲ, ಅದರ್ ಇನ್ಕಮ್ ಮಾತ್ರ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅದು ಎಷ್ಟು ಕೊಟ್ಟಿರ್ತಾರೋ ಅಷ್ಟು. ಟೋಟಲ್ ಇದು ಎರಡು ಇನ್ಕಮ್ಮೇ ಆಗಿರುತ್ತೆ. ಎರಡು ಕೊಟ್ಟರೆ ಎರಡರದ್ದು ಅಮೌಂಟು, ಒಂದು ಕೊಟ್ಟರೆ ಒಂದ್ರದ್ದು ಅಮೌಂಟು. ಸೊ ಇಲ್ಲಿ ಒಂದೇ ಕೊಟ್ಟಿದ್ದಾರೆ, ಇವಾಗ ಎಷ್ಟಾಯಿತು, 8 ಲ್ಯಾಕ್ ಆಗೋಯ್ತು, ಸರಿನಾ. ಇದಾದ್ರ ಮೇಲೆ ಫಸ್ಟು ಸೆಕೆಂಡ್ ಮೈನ್ ಮುಗೀತು, ಇವಾಗ ಥರ್ಡ್ ಮೈನು. ಥರ್ಡ್ ಮೈನಲ್ಲಿ ಏನು, ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ. ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನು ಬರಿತಾ ಹೋದರೆ ಆಯಿತು. ಫಸ್ಟ್ ಎ ಅಂತ ಬರ್ಕೊಳ್ಳಿ, ಏನೇನು ಎಕ್ಸ್ಪೆನ್ಸ್ ಇದೆ ಬರಿತಾ ಹೋಗಿ. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಇದೆ, ಬರ್ಕೊಳ್ಳಿ. ನೋಟ್ ನಂಬರ್ ಇದೆಯಾ, ನೋಟ್ ನಂಬರ್ ಇಲ್ಲ, ಡ್ಯಾಶ್ ಹಾಕಿ. ಕಾಸ್ಟು ಎಷ್ಟು ಕೊಟ್ಟಿದ್ದಾರೆ, 4 ಲ್ಯಾಕ್ ಕೊಟ್ಟಿದ್ದಾರೆ. ಆ 4 ಲ್ಯಾಕ್ ಅಮೌಂಟನ್ನು ಹಾಗೆ ಅದ್ರ ನೇರಕ್ಕೆ ಬರೀರಿ. ನೆಕ್ಸ್ಟು ಅಲ್ಲಿಗೆ ಕಾಸ್ಟ್ ಮುಗೀತು. ನೆಕ್ಸ್ಟು ಸ್ಯಾಲರಿ ಮತ್ತು ವೇಜಸ್ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರ್ಕೊಳ್ಳಿ. ಸ್ಯಾಲರಿ ವೇಜಸ್ಸಿಂದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 1 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಸೇಮ್, ಅಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಅಮೌಂಟನ್ನು 1 ಲ್ಯಾಕ್ ಬರ್ಕೊಳ್ಳಿ, ಓಕೆ ಅಲ್ವಾ. ನೆಕ್ಸ್ಟು ಸಿ, ಇನ್ನೊಂದು ಎಕ್ಸ್ಪೆನ್ಸಸ್ ಇದೆ, ಯಾವುದಿದೆ, ಡಿಪ್ರಿಸಿಯೇಷನ್ ಇದೆ, ಪ್ಲ್ಯಾಂಟು ಮತ್ತು ಮಷಿನರಿ ಮೇಲೆ. ಹಾಗೆ ಬರ್ಕೊಂಡು ನೋಟ್ ನಂಬರ್ಗೆ ಡ್ಯಾಶ್ ಹಾಕ್ಕೊಳ್ಳಿ, ನೋಟ್ ನಂಬರ್ ಇಲ್ಲ. ಅಮೌಂಟ್ ಎಷ್ಟಿದೆಯೋ ಅಷ್ಟು ಬರೀರಿ. 40,000 ಇದೆ ನೋಡಿ, 40,000 ಅಮೌಂಟನ್ನು ಆ್ಯಸ್ ಇಟ್ ಈಸ್ ಹಾಗೆ ಡಿಪ್ರಿಸಿಯೇಷನ್ ಅಮೌಂಟ್ ಅಂತ ಬರ್ಕೊಳ್ಳಿ, ಓಕೆ ಅಲ್ವಾ. ಇದು ಬರೆದಾದ್ರ ಮೇಲೆ ನೆಕ್ಸ್ಟ್ ಇವಾಗ ಬರೀಬೇಕು, ಡಿಪ್ರಿಸಿಯೇಷನ್ ಮುಗೀತು, ಅಲ್ಲಿಗೆ ಕಾಸ್ಟ್ ಮುಗೀತು, ಸ್ಯಾಲರಿ ಮುಗೀತು, ಡಿಪ್ರಿಸಿಯೇಷನ್ ಮುಗೀತು. ಇವಾಗಿರೋದೇನು, ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ ಅಂತ ಇದೆ ನೋಡಿ. ನೀವು ಇವಾಗ ಇಲ್ಲಿ ಸಿ ಆಯ್ತಲ್ಲ, ಡಿ ಅಂತ ತಗೊಂಡು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಬರೆದು ಅಮೌಂಟ್ ಬರೀರಿ, ಅಥವಾ ಇ ಅಂತ ಬರೆದು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಬರೆದು 20,000 ಬರೀರಿ. ಯಾರಿಗೆ ಈ ಲೆಕ್ಕ ಕಷ್ಟ ಆಗುತ್ತೆ, ಹೆಡ್ಡಿಂಗ್ ನೆನಪಿಲ್ಲದೆ ಇದ್ದವರು ಹಾಗೇ ಬರೆದು ನೀವು ಟೋಟಲ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ಅಷ್ಟಾದರೂ ಬರೀರಿ ಅಂತ. ಇಲ್ಲ ಅಂತ ಹೇಳಿದ್ರೆ ನನಗೆ 4th ಹೆಡ್ಡಿಂಗ್ ಗೊತ್ತಿದೆ, ನಾನು ಬರೀತೀನಿ ಅನ್ನೋದು ಆದರೆ ಫೈನಾನ್ಸ್ ಕಾಸ್ಟ್ ಅಂತ ಬರೀರಿ. ಫೈನಾನ್ಸ್ ಕಾಸ್ಟಲ್ಲಿ 2 ಬರುತ್ತೆ, ಯಾವುದು, ಎರಡೂ ಕೂಡ ಇಂಟ್ರೆಸ್ಟೇ ಬರೋ ಅಂಥದ್ದು. ಸೊ ಇಲ್ಲಿ ಇಂಟ್ರೆಸ್ಟ್ ಯಾವ್ಯಾವ ಇಂಟ್ರೆಸ್ಟು ಅವರೇ ಕೊಟ್ಟಿರ್ತಾರೆ. ಫಸ್ಟ್ ಒನ್ನು ಅವ್ರು ಕೊಟ್ಟಿರೋದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಸೊ ನಾನು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ನ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಹೇಳ್ಕೊಂಡು ಬರ್ಕೊಂಡೆ, ಕರೆಕ್ಟ್ ಅಲ್ವಾ. ಸೊ ಎರಡಕ್ಕೂ ನೋಟ್ ನಂಬರ್ ಇಲ್ಲ, ಅವ್ರೇನು ಅಮೌಂಟ್ ಕೊಟ್ಟಿದ್ದಾರೆ ಅಮೌಂಟನ್ನು ಬರಿತೀನಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 10,000 ಅಂತ ಇದೆ. ಸೊ 10,000 ನಾನಿಲ್ಲಿ ಬರೆದೆ. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸು 20,000 ಅಂತ ಇದೆ. ಸೊ 20,000 ಅಮೌಂಟನ್ನು ಬರೆದೆ, ಕರೆಕ್ಟಾ. ನೆಕ್ಸ್ಟ್ ಕೊನೆಗಿರೋದೇನು, ಟ್ಯಾಕ್ಸ್ ಇವಾಗ ತೊಗೊಳ್ಬಾರ್ದು. ಯಾಕೆ ತೊಗೊಳ್ಬಾರ್ದು, ಫಸ್ಟು ಇನ್ಕಮ್ ಎಲ್ಲ ಬರೆದುಬಿಟ್ಟು ಹೇಗೆ ಟೋಟಲ್ ಮಾಡಿದ್ವೋ ಅದೇ ರೀತಿ ಎಕ್ಸ್ಪೆನ್ಸಸ್ನೆಲ್ಲ ಬರೆದಾದ್ರ ಮೇಲೂ ಕೂಡ ಒಂದು ಟೋಟಲ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಟೋಟಲ್ ಅಂತ ಬರ್ಕೊಂಡೆ, ಸರಿನಾ.
ಇನ್ಕಮ್ ಟೋಟಲು 8 ಲಕ್ಷ ಇತ್ತು, 8 ಲ್ಯಾಕ್ ಇತ್ತು. ಈಗ ಎಕ್ಸ್ಪೆನ್ಸಸ್ನೆಲ್ಲ ಬರೆದಿದ್ದೀನಿ, ಇದನ್ನೊಂದು ಸಲ ಟೋಟಲ್ ಮಾಡ್ಕೊಳ್ಳೋಣ. ಇಲ್ಲೇ ಕಾಣಿಸ್ತದೆ 415 ಆಗುತ್ತೆ, 540 ಆಗುತ್ತೆ, 550, 560, 570, 5,70,000 ಆಯಿತು. 5,70,000. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ದೀನಿ, ಇನ್ಕಮ್ ಟೋಟಲ್ ಸಿಕ್ತು, ಎಕ್ಸ್ಪೆನ್ಸಸ್ ಟೋಟಲು ಸಿಕ್ತು. ಇವಾಗ ಏನಂತ ಹೆಡ್ಡಿಂಗ್ ಬರ್ಕೊಳ್ಬೇಕು ಅಂತ ಹೇಳಿದ್ದೆ, PBT, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರ್ಕೊಳ್ಬೇಕು. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಕಂಡು ಹಿಡಿಯೋದು ಹೇಗೆ? ಸಿಂಪಲ್ಲು, ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಬರೆದಿರ್ತೀನಿ ಅಷ್ಟೇ. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ಸೊ ಇನ್ಕಮ್ ಎಷ್ಟಿದೆ ಈ ಪ್ರಾಬ್ಲಮಲ್ಲಿ? 8 ಲ್ಯಾಕ್ ಇದೆ, 8 ಲ್ಯಾಕ್ ಬರ್ಕೊಳ್ಳಿ. ಮೈನಸ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟು ಬಂದಿದೆ? 5,70,000 ಬಂದಿದೆ, ಕರೆಕ್ಟ್ ಅಲ್ವಾ? ಇವಾಗ 8 ಲ್ಯಾಕಲ್ಲಿ 5,70,000 ಹೋದರೆ ಎಷ್ಟು? 2,30,000 ಬರುತ್ತೆ, ಕರೆಕ್ಟಾ? 2,30,000. ಸೊ 5 2 7 ಆಗುತ್ತೆ, 7 8, ಓಕೆ. 2,30,000 ಆಯಿತು, ಸರಿ ಅಲ್ವಾ? ಈಗ ಈ 2,30,000 ಏನು ಬಂದಿದೆ ಇದ್ರ ಮೇಲೆ ಮೈನಸ್ PBT ಮಾಡಾದ್ರ ಮೇಲೆ ಕೊನೆಗೆ ಅವ್ರ ಕ್ವಶನಲ್ಲಿ ಕೊಟ್ಟಿರೋದೇನು? ಟ್ಯಾಕ್ಸ್ ಅಮೌಂಟೇ ಕೊಟ್ಟಿದ್ರೆ ಅಮೌಂಟನ್ನು ಡೈರೆಕ್ಟಾಗಿ ಕಳಿಬೋದಿತ್ತು. ಇಲ್ಲ ಅವ್ರು ಏನು ಮಾಡಿದ್ದಾರೆ, ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಟ್ಯಾಕ್ಸ್ ಅಂತ ಹೇಳಿ ಏನು ಮಾಡಿದ್ದಾರೆ, 30% ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಈ 30% ಅಮೌಂಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. 30% ಅಮೌಂಟ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬಂದಿದೆಯಲ್ಲ ಇದೇ ಅಮೌಂಟು ಎಷ್ಟಿದೆ? 2,30,000, ಕರೆಕ್ಟಾ? ಇಂಟು ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ? 30%. 30 ಡಿವೈಡೆಡ್ ಬೈ 100, 69,000 ಬರ್ತಾ ಇದೆ. ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ? 69,000 ಬರ್ತಾ ಇದೆ, ಸರಿನಾ? ಇವಾಗ ಲೆಕ್ಕ ಮುಗಿದೋಯ್ತು. ಸೊ ಅದರಲ್ಲಿ 69,000 ಏನು ಟ್ಯಾಕ್ಸ್ ಬಂದಿದೆ ಅದನ್ನು ಈ ಅಮೌಂಟಲ್ಲಿ ಕಳೆದಿಟ್ರಾಯ್ತು. PBT ಅಂತ ಬಂದಿದೆಯಲ್ಲ, ಇನ್ಕಮ್ಮಲ್ಲಿ ಎಕ್ಸ್ಪೆನ್ಸಸ್ನ ಕಳೆದಾಗ ಬಂದಿರೋ ಅಮೌಂಟನ್ನು PBT, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಅದರಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದ್ವಿ ನಾವಿವಾಗ. ಟ್ಯಾಕ್ಸು 30%ನ ನಾವೇ ತೆಕ್ಕೊಂಡಿದ್ದು ಈ ದುಡ್ಡು ಮೇಲೆ, 2,30,000 PBT ಮೇಲೆ ನಾವೇ ತೆಕ್ಕೊಂಡಿದ್ದು. ಇವಾಗ 2,30,000 2,30,000 ಮೈನಸ್ ಟ್ಯಾಕ್ಸ್ 69,000 ಮಾಡಿದ್ರೆ 1,61,000 ಬರುತ್ತೆ. ರೈಟ್ ಆನ್ಸರ್ 1,61,000 ಬರುತ್ತೆ. PAT ಅಂತ ಕರಿತೀವಿ, ಅಂತ ಹೇಳಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಇಷ್ಟೇ ಲೆಕ್ಕ ಮುಗಿದೋಯ್ತು. 6 ಮಾರ್ಕ್ಸ್ ಬಂತು. ಎಸ್, ಏನೂ ಇಲ್ಲ, ಇಷ್ಟು ಲೆಕ್ಕ ಮಾಡಿದ್ರೆ ನಿಮಗೆ 6 ಮಾರ್ಕ್ಸು ಸಿಗುತ್ತೆ. ಎಷ್ಟು ಈಸಿ ಇದೆ ನೋಡಿ, ಹೌದಲ್ವಾ? ಇದರಲ್ಲಿ ಎಲ್ಲೋ ಯಾವುದೋ ಪಾಯಿಂಟಲ್ಲಿ ಯಾವುದೋ ಒಂದು ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಾಗಿಲ್ಲ, ಇನ್ನೊಂದು ಚೂರು ಹೇಳಬೇಕಿತ್ತು ಅಂತ ಅನಿಸಿದರೆ ಈ ಹಿಂದಿನ ಪ್ರಾಬ್ಲಮ್ನ ಡೀಟೇಲಾಗಿ ಹೇಳಿದ್ದೀನಿ. ಎಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ. 6 ಮಾರ್ಕ್ಸ್ ಪ್ರಾಬ್ಲಮಿಂದ ಸಪ್ರೇಟು ನಾನು ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲೆಲ್ಲ ಪ್ರಾಬ್ಲಮ್ಸು ಸಿಗುತ್ತೆ. ನಾನು ಈ ಸಲ ನಿಮಗೆ ಹೇಳ್ಕೊಡೋ ಅಂಥದ್ದು. ಹಾಗಾಗಿ ಹಳೆ ಪ್ರಾಬ್ಲಮ್ ಎಲ್ಲ ನೋಡಿದರೂ ಕೂಡ ಅಪ್ಡೇಟೆಡ್ ಪ್ರಾಬ್ಲಮ್ಸ್ಗಳನ್ನ ವಾಚ್ ಮಾಡಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದಿಷ್ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಏನಿದೆ ಇದನ್ನು ಪ್ರಿಪೇರ್ ಮಾಡುವಂತಹ ಮೆಥಡು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಲ್ಲಿಗೆ 3 ಮಾಡೆಲ್ ಪೇಪರಲ್ಲಿರುವಂತಹ 25th ಕ್ವಶನ್ ಏನಾಯಿತು, ಸಾಲ್ವ್ ಆಯಿತು. 3 ಪೇಪರಲ್ಲಿರುವಂತಹ 25th ಕ್ವಶನ್ನ ಹೇಳ್ಕೊಟ್ಟಿದ್ದೀನಿ, ಯಾರೂ ಕೂಡ ಬಿಡಬಾರ್ದು ಅನ್ನೋ ಕಾರಣಕ್ಕೆ. ಸೊ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಕೂಡ ಈಸಿ ಇರುತ್ತೆ ಇಫ್ ಪಾಸಿಬಲ್. ಎಲ್ಲ ಎಕ್ಸಿಕ್ಯೂಟರ್ಸ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು, ಅಥವಾ ರೇಷಿಯೋ, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನು, ಪ್ರಾಡಕ್ಟ್ ಮೆಥಡು, ಇದೆಲ್ಲ ಒನ್ ಟೈಮ್ ಹೇಳಿ ಇಫ್ ಪಾಸಿಬಲ್ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಕೂಡ 6 ಮಾರ್ಕ್ಸಿಗೆ ಈಸಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಬಿಕಾಸ್ 12 ಮಾರ್ಕ್ಸು ಕೂಡ ಇದೆ. ಈಗ ಆಲ್ರೆಡಿ ಹೇಳಿರೋ ಹಾಗೆ ನೀವೇನಾದರೂ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸು ಮತ್ತು ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟನ್ನು 25th ಪ್ರಾಬ್ಲಮಿಗೆ ಕರೆಕ್ಟಾಗಿ ಕಲ್ತ್ಕೊಂಡಿದ್ದೆ ಆದರೆ 12 ಮಾರ್ಕ್ಸು ಬಂದುಬಿಡುತ್ತೆ. ಕಂಪ್ಯಾರಿಟಿವಲ್ಲೂ ಕೂಡ ಪ್ರಾಫಿಟ್ ಆರ್ ಲಾಸೇ ಕೇಳ್ತಾರೆ, ಇಲ್ಲ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಸೇಮ್ ಪ್ರೋಸೆಸ್ಸು, ಸೇಮ್ ಮೆಥಡು, ಸೇಮ್ ಪಾಯಿಂಟನ್ನು ಬರ್ಕೊಳ್ಳೋ ಅಂಥದ್ದು. ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡೋ 2 ಕಾಲಮ್ ಎಕ್ಸ್ಟ್ರಾ ಇರುತ್ತೆ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಫಸ್ಟ್ ಬರ್ಕೊಳ್ಳೋ ಗೊತ್ತಾಗಬೇಕಲ್ಲ, ಪರ್ಟಿಕ್ಯುಲರ್ಸ್ ಗೊತ್ತಾಗಬೇಕಲ್ಲ ಹೇಗೆ ಬರೀಬೇಕು ಅಂತ ನಿಮಗೆ. ಹಾಗಾಗಿ ನೀವು ಆ ಪ್ರಾಬ್ಲಮ್ನ ವಾಚ್ ಮಾಡಿದರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.